ಚಕುನ ಯಾರ ಕೇಳಿಯೇ ನಮಾಳ್ಪೆ ತೋರುವುದೋ ಚಕುನ ತೋರುವುದೋ ಚಕುನ ಯಾರ ಕೇಳಿಯೇ ನಮಾಳ್ಪೆ ತೋರುವುದೋ ಚಕುನ ನರಿಗಳಲ್ಲಿ ಕೂಗುತ್ತಿಯವು ಬಿರುಸಿನಿಂದ ಗಾಳಿ ಬೀಸಿ ನರಿಗಳಲ್ಲಿ ಕೂಗುತ್ತಿಯವು ಬಿರುಸಿನಿಂದ ಗಾಳಿ ಬೀಸಿ ತರುಗಳನ್ನು ಅಗ್ನಿ ಸುಡಲು ತರುಗಳನ್ನು ಅಗ್ನಿ ಸುಡಲು ತರುಗಳನ್ನು ಅಗ್ನಿ ಸುಡಲು ಬರೀದೇನೋ ಕಾಣದಾಯ್ತೆ ಬರೀದೇನೋ ಕಾಣದಾಯ್ತೆ ತೋರುವುದೋ ಚಕುನ ಯಾರ ಕೇಳಿಯೇ ನಮಾಳ್ಪೆ ತೋರುವುದೋ ಚಕುನ. ಶತ್ರುಘ್ನ, ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಂತಲೂ ಅತಿ ಜಾಗೃತಿಯಾಗಿ ಅಯೋಧ್ಯೆಗೆ ಬರಬೇಕೆಂತಲೂ ದೂತರನ್ನು ಕಳಿಸಿದ್ದರಲ್ಲವೇ? ಹೌದು ಅಣ್ಣ. ಆದರೆ ಹಿಂದೇಕೋ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಸಹೋದರ? ನಿನಗೆ ಹೇಗೆ ತಿಳಿಸಲಿ ಅಣ್ಣ? ಸಹೋದರ, ಅದೆಂತಹ ವೇದನೆ ನನಗೆ ತಿಳಿಸಬಾರದೆ ಸಹೋದರ? ನಿನ್ನೆಯ ದಿವಸ ನನಗೊಂದು ದುಸ್ವಪ್ನವಾಯಿತು. ನಾನು ಸ್ವಪ್ನದಲ್ಲಿ ವಿಹಾರಾರ್ಥವಾಗಿ ಹೋಗುತ್ತಿರಬೇಕಾದರೆ ಬಹುದೂರದಲ್ಲಿ ಒಂದು ಶಬ್ದವು ಕೇಳಿಸಿತು. ನಾನು ಆ ಶಬ್ದವನ್ನು ಹಿಂಬಾಲಿಸುತ್ತಾ ಓಡಿದೆನು. ಆಗ ಅಲ್ಲಿ ನಮ್ಮ ತಂದೆಯವರು ವಸ್ತ್ರಹೀನನಾಗಿ ಮಗು ಭರತ ಕಡೆಗೂ ನನ್ನನ್ನು ಕಾಪಾಡಲಾರದೆ ಹೋದೆಯಾ ಎಂದು ಕೂಗಿಕೊಂಡರು. ನಾನು ನಮ್ಮ ತಂದೆಯನ್ನು ಕಾಪಾಡಬೇಕೆಂದು ಓಡಿದೆನು. ಆದರೂ ತಂದೆಯವರು ವಿಧಿಯಿಂದ ಬಿಡಿಸಿಕೊಳ್ಳಲಾಗದೆ ಕಣ್ಮರೆಯಾದರು ಸಹೋದರ. ನಂತರ ನಿದ್ರೆಯಿಂದ ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯವೇ. ಹೀಗೇಕಾಯಿತು ಸಹೋದರ? ಶಾಂತನಾಗು ಅಣ್ಣ, ಶಾಂತನಾಗು. ಅದು ಅಲ್ಲದೆ ನಾವು ಮಾವನ ಮನೆಯಿಂದ ರಥವೇರಿ ಹೊರಟಾಗಿನಿಂದ ಮಾರ್ಗದುದ್ದಕ್ಕೂ ಬರೀ ಅಪಶಕುನಗಳೇ ತೋರುತ್ತಿರುವು. ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಇಲ್ಲಿ ನೋಡಿದರೆ ಅಯೋಧ್ಯೆಯು ತಳಿರು ತೋರಣಗಳಿಂದ ಅಲಂಕೃತಗೊಂಡಿಲ್ಲ. ಮಂಗಳವಾದ್ಯಗಳು ಕೇಳಿ ಬರುತ್ತಿಲ್ಲ. ಸುಮಂಗಲಿಯರಾಗಲಿ ಸುವಾಸಿನಿಯರಾಗಲಿ ಯಾರೊಬ್ಬರು ಕಾಣುತ್ತಿಲ್ಲ. ಸಹೋದರ, ಅಣ್ಣ, ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾಗೆ ಗುದ್ದಾದಿಗಳ ಸ್ಮಶಾನದಂತೆ ಭಾಸವಾಗುತ್ತದೆ. ಇದಕ್ಕೆ ಕಾರಣವೇನಿರಬಹುದು ಸಹೋದರ? ಇದಕ್ಕೆ ಕಾರಣವೇನಿರಬಹುದು? ಶಾಂತನಾಗು ಅಣ್ಣ, ಶಾಂತನಾಗು. ನಿನ್ನ ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು ಯಾಕೆ ವ್ಯಥೆ ಪಡುತ್ತಿರುವೆ? ನೀನು ಆಗಲೇ ಹೇಳಿದ ಹಾಗೆ ಯಾವ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ. ಅದು ಅಲ್ಲದೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂದರೆ ಸಾಮಾನ್ಯವೇ? ಹೌದು, ದೇವತೆಗಳು ಅರಸುವ ಶುಭ ದಿನ. ಅದು ಅಲ್ಲದೆ ಅರಮನೆಯ ಸುತ್ತಲೂ ಕೂಡ ಕೋಟೆ ಆವರಿಸಿದೆ. ಆದ್ದರಿಂದ ಅರಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳು ಗೋಚರಿಸುತ್ತಿಲ್ಲ. ನಡೆಯಣ್ಣ, ನಾವು ಪುರಪ್ರವೇಶ ಮಾಡೋಣ. ಹಾಗೆ ನಮಗೆ ವಿಷಯವು ತಾನಾಗಿಯೇ ತಿಳಿಯುವುದು. ಘೋರಮಾದ ಕುದತಿಯು ದರಿಯನು ಮೋತುದೆ
ಸಹೋದರ. ಅಣ್ಣ ಘೋರಮಾದ ಕುರುದ ಕತಿಯು ದಾರಿಯನ್ನು ಮೊತ್ತೊದೆಯೋದು ಬಾರಿ ಉರುಗ ಅಡ್ಡಲಹುದೋ ಸಹೋದರ. ಅಣ್ಣ ಬಾರಿ ಉರುಗ ಅಡ್ಡಲಹುದೋ ಬಾರಿ ಉರುಗ ಅಡ್ಡಲಹುದೋ ಬರೀದೇನು ಕಾಣದಾಯ್ತೆ ಬರೀದೇನು ಕಾಣದಾಯ್ತೆ ತೋರುವುದೋ ದೋಷಕುನ ಯಾರ ಕೇಳಿ ಏನ ಮಾಡ್ಬೆ ತೋರುವುದೋ ದೋಷಕುನ. ಇದೇನು ಸಹೋದರ, ನಾವು ಬಂದೊಡನೆ ಅತಿ ಪ್ರೀತಿಯಿಂದ ನಮ್ಮನ್ನು ಆಧರಿಸುತ್ತಿದ್ದ ನಮ್ಮ ತಾಯಿ ಕಾಣುತ್ತಿಲ್ವಲ್ಲ? ಅಮ್ಮ ಅಮ್ಮ, ಓ ಇಲ್ಲೇ ಇರುವೆಯಾ ಅಮ್ಮ? ಇದೋ ನಮಸ್ಕರಿಸುವುದು. ಮಕ್ಕಳು, ನಿಮಗೆ ಮಂಗಳವಾಗಲಿ. ತಾತಿದ್ರೆಲ್ಲ ಕ್ಷೇಮದಿದ್ದಿರುವ. ಅಮ್ಮ, ಏನಮ್ಮ ಇದು? ಈ ನಿಮ್ಮ ಮುಖವನ್ನು ನೋಡುತ್ತಿದ್ದರೆ ಅಯೋಧ್ಯೆಯ ಕೀರ್ತಿದ್ವದವೇ ಮುರಿದು ಬಿದ್ದಂತೆ ಭಾಸವಾಗುತ್ತಿದೆಯಲ್ಲ ತಾಯಿ. ಅಮ್ಮ, ಸದಾ ನಿಮ್ಮ ಮಂದಿರದಲ್ಲಿ ಎತ್ತಿದ್ದ ಜನಕನೆಲ್ಲಮ್ಮ. ಅಮ್ಮ, ರಾಮ ಲಕ್ಷ್ಮಣರಲ್ಲಿ, ಸೀತಾ ಮಾತೆಯಲ್ಲಿ ಅಮ್ಮ ಯಾರೊಬ್ಬರೂ ಕಾಣುತ್ತಿಲ್ಲ. ಜಾಗೃತಿಯಾಗಿ ವಿಷಯವನ್ನು ತಿಳಿಸಬಾರದು ತಾಯಿ, ವಿಷಯವನ್ನು ತಿಳಿಸಬಾರದೆ. ಜನಕನೆಲ್ಲಮ್ಮ, ಜನಕನೆಲ್ಲಿ? ಕುಮಾರ, ಅಮ್ಮ, ಆ ವಿಚಾರವನ್ನು ನಾನೇನೆಂದು ಹೇಳಲಿ? ನಿಮ್ಮ ತಂದೆಯವರು ಸ್ವರ್ಗಸ್ಥರಾದರ ಮಗ. ನಮ್ಮನ್ನು ತೊರೆದು ಪರಲೋಕವಾಸಿಯಾದೆಯ ಜನಕ. ಹೇ ತಂದೆ, ಹೇ ತಂದೆ, ಸ್ವರ್ಗದಲ್ಲಿರುವ ನಿಮಗೆ ಇಲ್ಲಿಂದಲೇ ವಂದಿಸುವೆ. ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣ ಕುಮಾರ, ನಾನೇ ಕಾರಣ. ಅಮ್ಮ, ಜನಕನ ಮರಣ ಕಾಲದಲ್ಲಿ ಅವರ ಸಂಸ್ಕಾರವನ್ನು ಮಾಡಿದ ರಾಮ ಲಕ್ಷ್ಮಣರೇ ಪುಣ್ಯವಂತರು. ಈ ಪಾಪಿ ಭರತನಿಗೆ ಅಂತ ಲಭಿಸಲಿಲ್ಲವಲ್ಲಮ್ಮ. ಇಲ್ಲ ಕುಮಾರ, ನಿಮಗಿಲ್ಲದ ಸೌಭಾಗ್ಯ ಅವರಿಗೆ ದೊರಕಲು ಹೇಗೆ ಸಾಧ್ಯ? ನಿಮ್ಮ ತಂದೆಯವರ ಮರಣ ಕಾರ್ಯದಲ್ಲಿ ರಾಮ ಲಕ್ಷ್ಮಣರು ಸಹ ಬಳಿಯಲ್ಲಿರಲಿಲ್ಲ. ಅಮ್ಮ, ಅವರೂ ಬಳಿಯಲ್ಲಿರಲಿಲ್ವೇ? ಅಮ್ಮ, ಜನಕನ ಮರಣಕ್ಕೆ ಕಾರಣವಾದರೂ ಏನು ತಾಯಿ? ನಾನು ಕುಮಾರ, ನಾನು ಕಾರಣ. ನೀನು ಹೇಗೆ ಕಾರಣರಾದಿ ಅಮ್ಮ? ಕುಮಾರ, ಅಮ್ಮ, ಹಿಂದೆ ದೇವಾಸುರರ ಯುದ್ಧದಲ್ಲಿ
ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಈಗ ಕೇಳಿಕೊಂಡೆನು. ಏನೆಂಬುದಾಗಿ ತಾಯಿ? 1ನೇ ವರಕ್ಕೆ ರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕ ನಿಲ್ಲಬೇಕು, ಆ ಪಟ್ಟಾಭಿಷೇಕ ನಿನಗಾಗಬೇಕೆಂದು ಕೇಳಿನಿ. 2ನೇ ವರಕ್ಕೆ ರಾಮಚಂದ್ರನು ಜಟಾವಲ್ಕಲಧಾರಿಯಾಗಿ ನಾರುಮುಡಿಯನ್ನುಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗುವಂತೆ ಕೇಳಿದೆನು. ತಂದೆಯ ಮಾತನ್ನು ನೆರವೇರಿಸುವುದಕ್ಕಾಗಿ ರಾಮ ಲಕ್ಷ್ಮಣ ಸೀತೆ ಸಮೇತರಾಗಿ ವನವಾಸಕ್ಕೆ ಹೋದರು. ಅದೇ ವ್ಯಸನದಲ್ಲಿ ನಿನ್ನ ತಂದೆಯವರು ಸ್ವರ್ಗಸ್ಥರಾದರು, ಮಗನೇ ಪರಲೋಕ ಸೇರಿದರು. ಏನು ಏನಂದ? ಶ್ರೀರಾಮಚಂದ್ರನಿಗೆ ನಿಶ್ಚಯವಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗಾಗಬೇಕು. ಇನ್ನು ನನ್ನಣ್ಣ ಶ್ರೀರಾಮಚಂದ್ರನು ನಾರಮಣಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡವರು ಕೈಕೆಯೇ? ಸಂದೇಹವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಈ ಭರತನ ತಾಯಿಯೇ? ಅಲ್ಲವೇ? ಅಲ್ಲ ಕುಮಾರ ಅಲ್ಲ, ಮಾರಿ ಉದರದಲ್ಲಿ ಮನುಜನು ಉದ್ಭವಿಸಿದನೆ. ಹೇ ಪಾಪಿ ಭರತ, ಹೀಗೆ ಗರ್ಭದಲ್ಲಿ ನೀನು ಜನಿಸಿದೆಯಾ? ಅಮ್ಮ ಅಮ್ಮ, ಈ ಪಾಪಿಯ ಉದರದಲ್ಲಿ ಹೇ ಭರತ, ನೀನು ಮಾಡಿದ ಯಾವ ಅಪರಾಧಕ್ಕಾಗಿ ಈಕೆಯಲ್ಲಿ ಗರ್ಭದಲ್ಲಿ ಜನಿಸಿದೆ? ನೀನು ಮಾಡಿದ ಯಾವ ಪಾಪಕ್ಕಾಗಿ ಈಕೆಯನ್ನು ಅಮ್ಮ ಎಂದು ಕರೆದೆ? ಅಯ್ಯೋ ಅಯ್ಯೋ, ಅಮ್ಮ ಎಂಬ ಶಬ್ದಕ್ಕೆ ಅರ್ಥ ಉಂಟೆ? ಅಮ್ಮ ಅಮ್ಮ, ನನ್ನಣ್ಣ ಶ್ರೀರಾಮಚಂದ್ರನು ತನ್ನ ಎತ್ತ ತಾಯಿ ಕೌಶಲ್ಯ ಮಾತಗಿಂತ ಅತಿಶಯವಾದ ಪ್ರೀತಿ ನಿನ್ನಲ್ಲಿಟ್ಟಿದ್ದನಲ್ಲಮ್ಮ. ಪ್ರೀತಿ ಮಮತೆಯಿಂದ ನಿನ್ನನ್ನು ನೋಡಿಕೊಳ್ಳುತ್ತಿದ್ದ. ಅವನನ್ನು ಕಾಡಿಗೆ ಹೋಗೆಂದುವಾಗ ನಿನಗೆ ಯಾವುದೂ ನಿನ್ನ ಮನಸ್ಸಿಗೆ ಬರಲಿಲ್ಲವೇ ತಾಯಿ? ಅಮ್ಮ ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಹೋದಿ? ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಹೋದ ತಾಯಿ? ಅಮ್ಮ, ಶ್ರೀರಾಮಚಂದ್ರನ ನಡುವೆಗಟ್ಟಿ ಜನಕನನ್ನು ಪರವಲೋಸಿಯಾಗಿ ಮಾಡಿ ನಿಂತಿರುವ ನಿನ್ನ ಎಂತಹ ಘನತ್ಕಾರ್ಯವನ್ನು ಮಾಡಿ ನಿಂತಿರುವ ತಾಯಿ, ನೀನು ನಿಜವಾಗಿಯೂ ದಶರಥರ ಚಕ್ರವರ್ತಿಯ ರಾಣಿಯೇ, ಪಟ್ಟದರಸಿಯೇ? ಇಲ್ಲ ಇಲ್ಲ, ನೀನು ಮಾರಿ. ಅಮ್ಮ, ದಶರಥನ ಮೃತದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯೆ, ಅಸೂಯೆ, ಅಸಹನೆ, ಅಸಭ್ಯತೆ ಎಂಬ ಭವನವನ್ನು ನಿರ್ಮಿಸಿ ಪತಿದ್ರೋಹ, ಸವತಿದ್ರೋಹ, ರಾಜದ್ರೋಹವೆಂಬ 4 ಕಾಲುಗಳಿರುವ ಸಿಂಹಾಸನವನ್ನು ರಚಿಸಿ, ಅಯ್ಯೋ ಭ್ರಾತೃದ್ರೋಹವೆಂಬ ಛತ್ರದ ಕೆಳಗೆ ನನ್ನನ್ನು ಕುಳ್ಳಿರಿಸಲು ಮನ ಮಾಡಿದೆಯೇಕೆ ತಾಯಿ? ಮನ ಮಾಡಿದೆಯೇಕೆ? ನಿನ್ನ ನೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲೆಯರಲ್ಲೂ ನಿನ್ನ ದುರ್ಬುದ್ಧಿ ಪ್ರಾಪ್ತವಾಗಿ ಏನು ಮಾಡಲಿ? ಈ ನನ್ನ ಕೋಪವನ್ನು ಹೇಗೆ ಶಮನ ಮಾಡಿಕೊಳ್ಳಲಿ? ನಿನ್ನ ನೀಗೇ ನನ್ನ ಕಟಕದಿಂದ ಕೊಂದು ನನ್ನ ಕೋಪವನ್ನು ಶಮನ ಮಾಡಿಕೊಳ್ಳು. ಮಾತೆಯ ಕೊಲ್ವರೆ ಮಾನಿತನ್ನೇ, ಮಾತೆಯ ಕೊಲ್ವರೆ ಮಾನಿತನ್ನೇ, ನೀತಿವಂತನು ನೀನು ಭ್ರಾಂತನದೇಕೆ? ಅಣ್ಣ ನೀತಿವಂತನು ನೀನು ಭ್ರಾಂತನದೇಕೆ? ಮಾತೆಯ ಕೊಲ್ವರೆ ಮಾನಿತನ್ನೇ. ವಂಶಭೂವನ ಮನ ಹೊಲಿದವಳ, ವಂಶಭೂವನ ಮನ ಹೊಲಿದವಳ, ಕುಲನಾಶ ಮಾಡಿ ಘನ ಕಾರ್ಯಗೈದವಳ. ಅಣ್ಣ, ಕುಲನಾಶ ಮಾಡಿ ಘನ ಕಾರ್ಯಗೈದವಳ, ಮಾತೆಯ ಕೊಲ್ವರೆ ಮಾನಿತನ್ನೇ, ಮಾನಿತನ್ನೇ, ಮಾನಿತನ್ನೇ. ಶಾಂತನಾಗು ಅಣ್ಣ, ಶಾಂತನಾಗು. ಮಾತೃವಧೆಯು ಮಹಾ ಪಾಪಕರ. ಆದುದರಿಂದ ಈ ಕಾರ್ಯವನ್ನು ಇಲ್ಲಿಯೇ ನಿಲ್ಲಿಸು.
ನಾವುಗಳು ಈಗಲೇ ಅರಣ್ಯಕ್ಕೆ ಹೋಗಿ ಶ್ರೀರಾಮಚಂದ್ರನನ್ನು ಹುಡುಕಿ ಕರೆತಂದು ಆತನನ್ನು ಪಟ್ಟಾಭಿಷಕ್ತನನ್ನಾಗಿ ಮಾಡೋಣ. ನಡೆಯಣ್ಣ, ನಡೆ. ಸರಿಯಾಗಿ ಹೇಳಿದೆ ಸಹೋದರ. ನೀನು ಸರಿಯಾದ ವೇಳೆಗೆ ನೀನು ನನ್ನನ್ನು ಎಚ್ಚರಿಸಿದೆ. ತಂದೆಯ ಮರಣವನ್ನು, ಅಣ್ಣನ ವನವಾಸದ ವಾರ್ತೆಯನ್ನು ಕೇಳಿ ನಾನು ಬುದ್ಧಿಭ್ರಮಣೆಯಿಂದ ಈಕೆಯನ್ನು ಹತ್ಯೆ ಮಾಡಲು ಹೋಗಿದ್ದೆ. ಈಕೆಯನ್ನು ಹತ್ಯೆ ಮಾಡಿದ್ದೆ ಆದರೆ ನನ್ನಣ್ಣ ಶ್ರೀರಾಮಚಂದ್ರನು ಜೀವನ ಪರ್ಯಂತ ನನ್ನನ್ನು ಕ್ಷಮಿಸುತ್ತಿರಲಿಲ್ಲ. ನಡೆ ಸಹೋದರ, ಈಗಲೇ ಕಾಡಿಗೆ ಹೋಗಿ ಅಣ್ಣನು ಎಲ್ಲಿದ್ದರೋ ಹುಡುಕಿ ಆತನನ್ನು ಕರೆತಂದು ಈ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಮಾಡೋಣ. ನಡೆ ಸಹೋದರ. ಕುಮಾರ, ಮಗು ಭರತ, ನನ್ನ ಮಾತನ್ನು ಕೇಳಿದಂದ ಪಟ್ಟಾಭಿಷಕ್ತನಾಗಿ ಸಿಂಹಾಸನವನ್ನೇರು. ಏನು? ನಾನು ಪಟ್ಟಾಭಿಷಕ್ತನಾಗಬೇಕು? ನಾನು ಪಟ್ಟಾಭಿಷಕ್ತನಾಗಬೇಕು? ದೇವರಿಲ್ಲದ ಗುಡಿಯಂತೆ, ದೀಪವಿಲ್ಲದ ಮಂದಿರದಂತೆ ನನ್ನಣ್ಣ ಶ್ರೀರಾಮಚಂದ್ರನಿಲ್ಲದ ಈ ಅಯೋಧ್ಯೆಯಲ್ಲಿ, ನನ್ನಣ್ಣ ಶ್ರೀರಾಮಚಂದ್ರನಿಲ್ಲದ ಈ ಅಯೋಧ್ಯೆಯಲ್ಲಿ ನಾನು ಜೀವಿಸಿರಲಾರೆ. ನನ್ನಣ್ಣನಿಲ್ಲದ ಅರಮನೆಯಲ್ಲಿ ನಾನೂ ಕೂಡ ಇರಲಾರೆ. ರಾಮನಿಲ್ಲದ ಅರಮನೆ, ರಾಮನಿಲ್ಲದ ಅರಮನೆ, ರವಿಯಿಲ್ಲದ ಆಕಾಶ, ಲಕ್ಷ್ಮಣನ ಕರಳಲ್ಲಿ ಅವಲಕ್ಷಣವಿದಾಯ್ತೇ. ಸೀತೆಯನಗಲಿ ಭಾಗ್ಯರಹಿತರಾದೆವು ನಾವು, ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ, ಬಾರದಾಯ್ತೇ. ರಾಮ 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 ರಾಮಚಂದ್ರ ರಾಮ ನರವರನಾದ ಶ್ರೀರಾಮಚಂದ್ರನನ್ನು ಅಡವಿಗೆ ಎಟ್ಟಿ ಪತಿಯನ್ನು ಪರಲೋಕವಾಸಿಯನ್ನಾಗಿ ಮಾಡಿ ಮಾಡಬಾರದು ಅಕೃತ್ಯವನ್ನು ಮಾಡಿ ನಿಂತಿರುವ ನಿನ್ನ ಮುಖಾವಲೋಕನವೇ ಆಸಕ್ತಿಗಳ ಸಹೋದರ, ಇಲ್ಲೊಂದು ಕ್ಷಣವೂ ನಿಲ್ಲುವುದು ಬೇಡ. ಎಲ್ಲಿರುವೆ ರಾಘವ, ಕಾನನ ಮಧ್ಯದಿ ರಾಮ, ಎಲ್ಲಿರುವೆ ರಾಘವ ಕಾನನ ಮಧ್ಯದಿ, ಎಲ್ಲಿರುವೆ ರಾಘವ ಕಾನನ ಮಧ್ಯದಿ, ಅಲೆದಲೆದು ಅಡವಿಯೊಳಿಂದು ಅಲೆದಲೆದು ನಾವು ಅಡವಿಯೊಳಿಂದು ಬಳಲುತ್ತಲಿರುವೆವು
ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ರಾಮ ಶ್ರೀರಾಮಚಂದ್ರನನ್ನು ಎಲ್ಲಿ ಹುಡುಕಿದರೂ ಕಾಣಲಿಲ್ಲ. ಶ್ರೀರಾಮಚಂದ್ರನನ್ನು ಕಾಣದೆ ನಾವು ಅಯೋಧ್ಯೆಗೆ ಹಿಂತಿರುಗುವಂತಿಲ್ಲ. ಮುಂದೇನು ಮಾಡುವುದು ಸಹೋದರ? ಶಾಂತನಾಗು ಅಣ್ಣ, ಶಾಂತನಾಗು. ಅದೆಷ್ಟೇ ಅಸಾಧ್ಯವಾದರೂ ಮುಂದಿಟ್ಟ ಹೆಜ್ಜೆಯನ್ನು ಹಿಂತೆಗೆಯುವುದು ಬೇಡ. ನಡೆಯಡೆ ಅಣ್ಣ, ಮುಂದಕ್ಕೆ ಪ್ರಯಾಣ ಮಾಡೋಣ. ಸರಿಯಾಗಿ ಹೇಳಿದ ಸಹೋದರ. ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ಹೇ ರಾಘವ, ಎಲ್ಲಿರುವೆ? ನಿನ್ನನ್ನು ನೋಡಬೇಕೆಂದಿರುವ ನನ್ನ ಮನೋ ಆಸೆಯನ್ನು ಈಡೇರಿಸಬಾರದೆ? ಹೇ ರಾಮ, ನಿನ್ನನ್ನು ನೋಡಬೇಕೆಂದಿರುವ ನನ್ನ ಮನದ ಆಸೆಯನ್ನು ಈಡೇರಿಸು. ರಾಮ ಪರಂಧಾಮ ದಶರಥ ರಾಮ ರಾಮ ಪರಂಧಾಮ ದಶರಥ ರಾಮ ಬಾಸುರ ನಾಮ ಸದಾ ರಾಮ ನಾಮ ಬಾಸುರ ನಾಮ ಸದಾ ರಾಮ ನಾಮ ಶ್ರೀ ರಾಮ ಪರಮ ಪಾವನ ನಾಮ ಶ್ರೀ ರಾಮ ಪರಮ ರಾಮ ಸೀತಾ ಮನೋರಥ ಸಿದ್ಧ ಪಾರಿಜಾತ ಸೀತಾ ಮನೋರಥ ಸಿದ್ಧ ಪಾರಿಜಾತ ಸೀತಾ ಮನೋರಥ ಸಿದ್ಧ ಪಾರಿಜಾತ ಪೂರ ಸುನೀತ ರಘುವಂಶ ಖ್ಯಾತ ಪೂರ ಸುನೀತ ರಘುವಂಶ ಖ್ಯಾತ ಶ್ರೀ ರಾಮ ಪರಮ ಪಾವನ ನಾಮ ಶ್ರೀ ರಾಮ ಪರಮ ರಾಮ ಪರಮ ಸೀತಾ, ಲಕ್ಷ್ಮಣ, ಪ್ರಭಾತವಿದು ಪ್ರಭಾತ ಸಮಯ ತೇಜೋಮಾನ ರವಿ ಉದಯಿಪ ಸಮಯ ಪ್ರಭಾತವಿದು ಪ್ರಭಾತ ಸಮಯ ತೇಜೋಮಾನ ರವಿ ಉದಯಿಪ ಸಮಯ ಸುಪ್ರಭಾತ ಸೀತಾ, ಕೆಂಪನರಡುತ್ತ ನಭೋಮಂಡಲದಿ ಕೆಂಪನಾರಿಸುತ್ತ ಬರುತ್ತಿರೆ ಭಾಸ್ಕರ ಕೆಂಪನರಡುತ್ತ ನಭೋಮಂಡಲದಿ ಕೆಂಪನಾರಿಸುತ್ತ ಬರುತ್ತಿರೆ ಭಾಸ್ಕರ ಕೆಂಪನರಡುತ್ತ ನಭೋಮಂಡಲದಿ ಕೆಂಪನಾರಿಸುತ್ತ ಬರುತ್ತಿರೆ ಭಾಸ್ಕರ
ಉದಯಿಪ ಸಮಯ ಸುಪ್ರಭಾತ ಜಾನಕಿ, ಸ್ವಾಮಿ, ಮುಂಜಾನೆಯ ಈ ಸಮಯದಲ್ಲಿ ಭಾಸ್ಕರನ ಹೊಂಬೆಳಕಿನಿಂದ ಕಂಗೊಳಿಸುತ್ತಿರುವ ತರುಲತೆಗಳ ಸೊಬಗು, ಶುಕಪಿಕಗಳ ನಾದ, ಸರೋವರಗಳ ಝೇಂಕಾರ ನಾದ ಇವೆಲ್ಲವನ್ನೂ ಕೇಳುತ್ತಿದ್ದರೆ ನನ್ನ ಮನಸ್ಸಿಗೆ ಒಂದು ರೀತಿಯ ಆಹ್ಲಾದ ಉಂಟಾಗುತ್ತಿರುವುದು ಸೀತಾ, ಆಹ್ಲಾದ ಉಂಟಾಗುತ್ತಿರುವುದು. ಸ್ವಾಮಿ, ಅಲ್ಲಿ ಕಾಣುತ್ತಿರುವ ಪರ್ವತವ್ಯಾವುದು? ಸೀತಾ, ಅದು ನಮ್ಮ ಅಯೋಧ್ಯೆಗೆ ಸೇರಿದ ಚಿತ್ರಕೂಟ ಪರ್ವತವು. ಆಹಾ. ಜಾನಕಿ, ಸ್ವಾಮಿ, ಭಗೀರಥನ ಪ್ರಯತ್ನಕ್ಕೆ ಹರನ ಜಡೆಯಿಂದ ಧರೆಗಿಳಿದು ಬಂದು ಧರೆಯನ್ನು ಉದ್ಧರಿಸಿ ನಮ್ಮ ಪಿತೃಗಳಿಗೆ ಸದ್ಗತಿಯನ್ನುಂಟು ಮಾಡಿ ನಮ್ಮ ವಂಶವನ್ನೇ ಪವಿತ್ರವನ್ನಾಗಿ ಮಾಡಿದ ಪರಮ ಪಾವನೆಯಾದ ಗಂಗಾ ಮಾತೆ ಹೇಗೆ ಗಂಭೀರ ಗಮನೆಯಾಗಿ ಹರಿಯುತ್ತಿರುವ ನೋಡಿದೆಯಾ? ಹೌದಲ್ಲವೇ ಸ್ವಾಮಿ? ಸೀತಾ, ಪ್ರಾಣೇಶ್ವರ, ಲಕ್ಷ್ಮಣ, 14 ವರ್ಷ ವನವಾಸಕ್ಕೆ ಬಂದಿರುವ ನಾವು ಪರಮ ಪಾವನೆಯಾದ ಈ ಗಂಗಾ ಮಾತೆಗೆ ಒಂದು ಸಾರಿ ನಮಸ್ಕರಿಸಿ ಅನಂತರ ಮುಂದೆ ಪ್ರಯಾಣ ಮಾಡೋಣ. ಹಾಗೆ ಆಗಲಿ ಸ್ವಾಮಿ. ಸುರನರ ಸೇವಿತೆ ವರಗಂಗೆ ಸುರನರ ಸೇವಿತೆ ವರಗಂಗೆ ಪರಮ ಪಾವನ ಕರುಣಾಕರಂಗೆ ಪರಮ ಪಾವನ ಕರುಣಾಕರಂಗೆ ಸುರನರ ಸೇವಿತೆ ವರಗಂಗೆ. ಹರನ ಜಡೆಯಿಂದ ಹರಿದೆ ಹರೆಯನ್ನು ಧರಿಸಲು ಆಗಮಿಸಿ ಬಂದೆ. ಹರನ ಜಡೆಯಿಂದ ಹರಿದೆ ಹರೆಯನ್ನು ಧರಿಸಲು ಆಗಮಿಸಿ ಬಂದೆ. ಪರಮ ಭಾವನೆ ಎಂದೆನಿಸಿ ಹರೆಯನ್ನೆಲ್ಲ ಉದ್ಧರಿಸಿದ ಮಾತೆ ಪರಮ ಪಾವನೆ ಎಂದೆನಿಸಿ ಹರೆಯನ್ನೆಲ್ಲ ಉದ್ಧರಿಸಿದ ಮಾತೆ ನಿರುಪಮ ಚರಿತಳೆ ನಿನ್ನಯ ಅರಣ್ಯ ನಿರುಪಮ ಚರಿತಳೆ ನಿನ್ನಯ ಅರಣ್ಯ ನಿರುಪಮ ಚರಿತಳೆ ನಿನ್ನಯ ಅರಣ್ಯ ನಿರುಪಮ ಚರಿತಳೆ ನಿನ್ನಯ ಅನುದಿನ 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 ನಿರಂತರವು ಭಜಿಸುವೆನು ಅನ್ನಯಗೆ ವರಗಂಗೆ ಪರಮ ಪಾವನೆ ಕರುಣಾಕರಂಗೆ ಪರಮ ಪಾವನೆ ಕರುಣಾಕರಂಗೆ ಸುರನರ ಸೇವಿತೆ ವರಗಂಗೆ ವರಗಂಗೆ ವರಗಂಗೆ
ರಾಮ 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 ರಘುವಂಶ ಸೋಮ 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 ಕಾಮಿತಾರ್ಥ ವಿನಾಶಮ ಸುಂದರ ಕಾಮಿತಾರ್ಥ ವಿವಾಶಮ ಸುಂದರ ರಾಮ ಶ್ರೀ ರಾಮ 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 ಶ್ರೀ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ರಾಮ ರಾಘವ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಪಾಪನಾಶವಾಗಿ ಕೊಡುವುದು ಪಾಪನಾಶವಾಗಿ ಕೊಡುವುದೀಗನು ರಾಮ ಶ್ರೀ ರಾಮ 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 ಶ್ರೀ ರಾಮ ರಾಮ ಪ್ರಭು ರಾಮಚಂದ್ರ ನಮಸ್ಕರಿಸುವೆನು. ಅಯ್ಯ, ನಿನಗೆ ಮಂಗಳವಾಗಲಿ. ನೀನು ಯಾರು? ನಿನ್ನ ವೃತ್ತಾಂತವೇನು? ಪ್ರಭು ರಾಮಚಂದ್ರ, ನಾನು ನಿಮ್ಮ ತಂದೆಯಾದ ದಶರಥ ಚಕ್ರವರ್ತಿಯ ಮಿತ್ರನು. ನನ್ನನ್ನು ಗುಹರಾಜನೆಂದು ಕರೆಯುವರು. ಅಯ್ಯ ಗುಹರಾಜನೇ, ನೀನು ಮತ್ತು ನಿನ್ನ ಪರಿವಾರವೆಲ್ಲವೂ ಕ್ಷೇಮವೇ? ಪ್ರಭು ರಾಮಚಂದ್ರ, ನಿಮ್ಮ ಅನುಗ್ರಹದಿಂದ ನಾವೆಲ್ಲರೂ ಕ್ಷೇಮದಿಂದಿರುವೆವು. ಆದರೆ ನಿಮಗೆ ಒದಗಿರುವ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನಮಗೆ ಸಹಿಸಲಾರದಷ್ಟು ದುಃಖವಾಗಿದೆ. ಆದ್ದರಿಂದ ಈ ನಿಮ್ಮ 14 ವರ್ಷದ ವನವಾಸವನ್ನು ಈ ನನ್ನ ಶೃಂಗಬೇರಿಪುರದಲ್ಲಿಯೇ ಕಳೆಯುತ್ತಾ ನಮ್ಮೆಲ್ಲರನ್ನು ಕಾಪಾಡಬೇಕು ರಾಮಚಂದ್ರ. ಗುಹರಾಜ, ನಿನ್ನ ಪ್ರೀತಿ ವಾತ್ಸಲ್ಯದ ನುಡಿಗಳಿಂದ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ನಾನು ಪಿತೃವಾಕ್ಯ ಪರಿಪಾಲನೆಗಾಗಿ ಬಂದಿರುವನಾದ್ದರಿಂದ ಪುರಪ್ರವೇಶ ಮಾಡುವಂತಿಲ್ಲ. ಅಲ್ಲದೆ ಬಹಳ ಹೊತ್ತು ನಿಲ್ಲುವುದಕ್ಕೂ ಸಾಧ್ಯವಿಲ್ಲ. ಈ ನಿನ್ನ ಆತಿಥ್ಯಕ್ಕೆ ಬದಲಾಗಿ ಈ ಗಂಗಾ ನದಿಯನ್ನು ದಾಟಿಸಿಕೊಟ್ಟರೆ ನಮಗಷ್ಟೇ ಸಾಕಾಗಿರುವುದು. ಧನ್ಯನಾದೆ ರಾಮಚಂದ್ರ, ಧನ್ಯನಾದೆ. ಆದರೆ ಹಿಂದೆ ನೀವು ವಿಶ್ವಾಮಿತ್ರ ಮುನಿಗಳೊಡನೆ ಮಿಥಿಲಾ ಪಟ್ಟಣಕ್ಕೆ ಹೋಗುವಾಗ ನಿಮ್ಮ ಪಾದ ಸ್ಪರ್ಶಕ್ಕೆ ಒಂದು ಸಣ್ಣ ಕಲ್ಲು ಸೋಕಿ ಅದು ಹೆಣ್ಣಾಯಿತೆಂದು ತಿಳಿದೆನು. ಈಗ ನನ್ನ ದೋಣಿಯಲ್ಲಿಯೂ ಸಹ ಸಣ್ಣ ಪುಟ್ಟ ಕಲ್ಲುಗಳಿರುವವು. ಅವುಗಳೇನಾದರೂ ಹೆಣ್ಣಾದರೆ ನನ್ನ ಗತಿ. ಆದ್ದರಿಂದ ಈ ನಿಮ್ಮ ಪರಮ ಪಾವನವಾದ ಪಾದವನ್ನು... ಗುಹರಾಜ, ನಿನ್ನ ಮನಸ್ಸಿನ ಆಂತರ್ಯವು ನನಗೆ ಈಗ ತಿಳಿಯಿತು. ನನ್ನ ಪಾದವನ್ನು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದ ಅಭಿಲಾಷೆ? ಹೌದು ರಾಮಚಂದ್ರ. ಅಯ್ಯ, ನಿನ್ನ ಇಷ್ಟಾರ್ಥ ಸಿದ್ಧಿಸಲಿ. ಧನ್ಯನಾದೆ ರಾಮಚಂದ್ರ, ಧನ್ಯನಾದೆ. ಸೀತಾ,
ಧನ್ಯನಾದೆ ರಾಮ ಮೇಘಶ್ಯಾಮ ರಾಮ ಜನಕರ ಜನ ಜಾಮಗನ ಜನಕೀಯ ರಮಣನ ಜನಕರ ಜನ ಜಾಮಗನ ಜನಕೀಯ ರಮಣನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆ ನಾ ಧನ್ಯನಾದೆ ನಾ ಜನಕರ ಜನ ಜಾಮಗನ ಜನಕೀಯ ರಮಣನ ಪಾಪ ಕಳೆವ ಪರಮಾತ್ಮನ ಶ್ರೀ ರಾಮನ ಪಾಪ ಕಳೆವ ಪರಮಾತ್ಮನ ಶ್ರೀ ರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆ ನಾ ಧನ್ಯನಾದೆ ನಾ ಜನಕರ ಜನ ಜಾಮಗನ ಜನಕೀಯ ರಮಣನ ಅಹಲ್ಯ ಶಾಪ ವಿಮೋಚನೆ ಗೈದ ಶ್ರೀ ರಾಮನ ಅಹಲ್ಯ ಶಾಪ ವಿಮೋಚನೆ ಗೈದ ಶ್ರೀ ರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆ ನಾ ಧನ್ಯನಾದೆ ನಾ ಜನಕರ ಜನ ಜಾಮಗನ ಜನಕೀಯ ರಮಣನ ಜನಕೀಯ ರಮಣನ ಜನಕೀಯ ರಮಣನ ರಮಣನ ಗುಹರಾಜ, ನಮ್ಮನ್ನು ಜಾಗ್ರತೆಯಾಗಿ ಕಳಿಸಿಕೊಡು. ಪ್ರಭು ರಾಮಚಂದ್ರ, ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ಪ್ರಭು, ಕ್ಷಣಾರ್ಧದಲ್ಲಿ ನನ್ನ ದೋಣಿಯನ್ನು ಸಿದ್ಧಪಡಿಸುತ್ತೇನೆ. ಹಾಗೆಯೇ ಆಗಲಿ. ಪ್ರಭು, ನನ್ನ ದೋಣಿಯೂ ಸಿದ್ಧವಾಗಿದೆ. ತಾವೆಲ್ಲರೂ ದಯಮಾಡಿ ನನ್ನ ದೋಣಿಯಲ್ಲಿ ಕುಳಿತುಕೊಳ್ಳಿ. ಆಗಲಿ, ನಡೆಯಿರಿ, ಹೋಗೋಣ. ಧನ್ಯನಾದೆ ಇಂದಾಂಗಿಗೆ ಧನ್ಯನಾದೆ ರಾಮ ಇಂದಾಂಗಿಗೆ ಧನ್ಯನಾದೆ ಇಂದಾಂಗಿಗೆ ಧನ್ಯನಾದೆ ರಾಮ
ದಾಂಟಿಸುವ ಇವರನ್ನದಿ ದಾಂಟಿಸುವೆ ಇಂದಾಂಬಿಗೆ ಧನ್ಯನಾದ ಇಂದಾಂಬಿಗೆ ಧನ್ಯನಾದ ರಾಮ ದೇವ ದೇವ ನಿನ್ನಂದದಿ ಸಿರಿ ಅಂದದಿ ಪಾಲಿಸುವೆ ದೇವ ದೇವ ನಿನ್ನಂದದಿ ಸಿರಿ ಅಂದದಿ ಪಾಲಿಸುವೆ ಇಂದಾಂಬಿಗೆ ಧನ್ಯನಾದ ಇಂದಾಂಬಿಗೆ ಧನ್ಯನಾದ ರಾಮ 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 ಲಕ್ಷ್ಮಣ ಅಣ್ಣ ಅತ್ತ ನೋಡು, ಕೆಂಧೂಳಿಯು ನಭೋಮಂಡಲವನ್ನು ವ್ಯಾಪಿಸಿದೆ. ತುರಗಗಳ ಪುರಪುರದಿಂದ ಹೊರಹೊಮ್ಮುತ್ತಿರುವ ಆ ಧೂಳಿಯನ್ನು ನೋಡಿದರೆ ಯಾರಾದರೂ ರಾಜಕುಮಾರರು ಬೇಟೆಗೆ ಬಂದಿರಬಹುದೇ? ಅಥವಾ ವಿಚಾರವೇನೆಂಬುದು ತಿಳಿದು ಬಾ, ಹೋಗು ಸಹೋದರ. ಹಾಗೆ ಆಗಲೇ ಅಣ್ಣ. ಬರ್ತಾರೋ ಅಲ್ಲ ಅಣ್ಣ, ಆ ದಾಯಾಧಿಪತ್ಯದಿಂದ ವರ್ಧಶತ್ರುಗಳು ಸೈನ್ಯ ಸಮೇತರಾಗಿ ಬರ್ತಿರೋರು. ಅಪ್ಪಣೆಯನ್ನು ಕೊಟ್ಟರೆ ಅವರನ್ನು ಅವರ ಪರಿವಾರವನ್ನು ಧ್ವಂಸ ಮಾಡಿ ಬರ್ತೇನೆ. ಲಕ್ಷ್ಮಣ ಅಣ್ಣ, ಶಾಂತನಾಗು. ಭರತನು ಸಾಮಾನ್ಯನಲ್ಲ. ಆತನ ಸೋದರ ಪ್ರೇಮವನ್ನು ನೀನರಿಗೆ. ಆತನೇನು ನಮ್ಮ ಮೇಲೆ ಯುದ್ಧಕ್ಕಾಗಿಯೇ ಬರುತ್ತಿರುವನೋ ಅಥವಾ ಕ್ಷಮೆಯಾಚನೆಗಾಗಿ ಬರುತ್ತಿರುವನೋ? ಸಮೀಪಕ್ಕೆ ಬರಲಿ, ವಿಚಾರಿಸಿ ನೋಡೋಣ. ಶಾಂತನಾಗು, ಶಾಂತನಾಗು. ಹಾಗೆ ಆಗಲಿ ಅಣ್ಣ. ನಮಸ್ಕರಿಸುವ ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಭರತ ಅಣ್ಣ, ಶತ್ರುಘ್ನ ಅಣ್ಣ ಅಣ್ಣ, ಏನಣ್ಣ ಇದು? ರತ್ನ ರತ್ನಾಂಬರವನ್ನು ಕನಕಾಂಬರವನ್ನು ಧರಿಸಿ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಿದ್ದ ನೀನು ಜಟಾ ವಲ್ಕಳಗಳನ್ನು ಮುನಿವೃತ್ತಿಯಿಂದ ಈ ಕಾಡಮೃಗಗಳು ವಾಸಿಸುವ ಅರಣ್ಯದಲ್ಲಿರುವಲ್ಲಣ್ಣ. ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡುವ ನಾವೆಂತಹ ಪಾಪಿಗಳು ಅಣ್ಣ, ನಾವೆಂತಹ ಪಾಪಿಗಳು ಅಣ್ಣ. ಅಣ್ಣ, ಶಾಂತನಾಗು ಸಹೋದರ. ಅಣ್ಣ, ಭರತ ಅಣ್ಣ, ಶಾಂತನಾಗು. ನನಗೆ ಅರಮನೆ ವಾಸಕ್ಕಿಂತಲೂ ಈ ಅರಣ್ಯ ವಾಸವೇ ಬಹಳ ಸುಖಕರವಾಗಿರುವುದು. ಭರತ ಅಣ್ಣ, ಅದಿರಲಿ, ನೀನು ಸೋದರ ಮಾವನ ಮನೆಯಿಂದ ಯಾವಾಗ ಬಂದೆ? ಅಲ್ಲಿ ಎಲ್ಲರೂ ಕುಶಲವೇ? ಎಲ್ಲರೂ ಕುಶಲವಣ್ಣ. ಭರತ ಅಣ್ಣ, ನಾನು ವನವಾಸಕ್ಕೆ ಹೊರಟು ಬರುವ ಸಮಯದಲ್ಲಿ ನಿನ್ನನ್ನೇ ನೆನೆದು ಹಂಬಲಿಸುತ್ತಾ ನಿರುತ್ಸಾಹನಾಗಿ ಹೊರಟು ಬಂದೆನು. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ವಿಚಾರವನ್ನು ಕೇಳಲು ಬಹಳ ಕುತೂಹಲವಾಗುತ್ತಿರುವುದು. ಈಗ ಹೇಳುವೆಯಾ ಭರತ? ಹೇಳುವನು, ಕೇಳಣ್ಣ. ಒಬ್ಬೊಬ್ಬರ ಯೋಗಕ್ಷೇಮವನ್ನೇ ಕೇಳುತ್ತೇನೆ, ಕೇಳಣ್ಣ. ಭರತ. ಅಣ್ಣ, ನಮಗೆ ಬಾಲ್ಯದಲ್ಲಿ ಅಕಾರ ಉಕಾರ ಮಕಾರಗಳ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲೇ ಶ್ರೇಷ್ಠರೆನಿಸಿದ ಗುರು ವಸಿಷ್ಠ ಮಹಾಮುನಿಗಳು ಕ್ಷೇಮದಿಂದಿರುವರೇ ಭರತ? ವಸಿಷ್ಠ ಮುನಿಗಳು ಕ್ಷೇಮದಿಂದಿರುವರು ಅಣ್ಣ. ಶತ್ರುಘ್ನ ಅಣ್ಣ, ಅಯೋಧ್ಯೆಯ ಅಷ್ಟ ಸಚಿವರುಗಳಲ್ಲೇ ಇಷ್ಟ ಸಚಿವರೆನಿಸಿ ಅಯೋಧ್ಯೆಯ ಕೀರ್ತಿ ಪತಾಕೆಯನ್ನು ಮುಗಿಲೆತ್ತರಕ್ಕೆ ಹಾರಿಸಿದ ಸುಮಂತ್ರ ಮಂತ್ರಿವರಿಯರು ಕ್ಷೇಮದಿಂದಿರುವರೇ ಶತ್ರುಘ್ನ? ಅಣ್ಣ, ಸುಮಂತ್ರ ಮಂತ್ರಿ ಒಡೆಯರು ಕ್ಷೇಮದಿಂದಿರುವರು ಅಣ್ಣ. ಭರತ ಅಣ್ಣ, ನವಮಾಸಗಳು ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ಸಾಕಿ ಸಲಹಿದ ನನ್ನ ಹೆತ್ತಮ್ಮ ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರೇ ಭರತ? ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರು ಅಣ್ಣ. ಪತಿಯ ಎದುರಿನಲ್ಲಿ ಒಂದು ಮಾತನ್ನು ಹಾಡದೆ ಮೌನವಾಗಿ ನಿಂತು ಕಣ್ಣೀರು ಸುರಿಸುತ್ತಾ ನಾವು ವನವಾಸಕ್ಕೆ ಹೊರಟು ಬರುವ ಸಮಯದಲ್ಲಿ ನಮ್ಮನ್ನು ಬೀಳ್ಕೊಡಲಾಗದ ಸಂಕಟದಿಂದ ಬೀಳ್ಕೊಟ್ಟ ನನ್ನ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ಮಾತೆಯವರು ಕ್ಷೇಮದಿಂದಿರುವರೇ ಭರತ? ಲಕ್ಷ್ಮಣ ತಾಯಿ ಸೌಮಿತ್ರಾದೇವಿಯರು ಕ್ಷೇಮದಿಂದಿರುವರು ಅಣ್ಣ. ಭರತ ಅಣ್ಣ, ಈ ರಾಮನಿಗೆ ಆರಾಮ ವಾಸವನ್ನು ಕಲ್ಪಿಸಿ
ಅರಣ್ಯದಲ್ಲಿ ಅನೇಕ ಮುನಿಜನರ ಪಾದ ಸೇವೆಯನ್ನು ಮಾಡಲು ಸದವಕಾಶವನ್ನು ಕಲ್ಪಿಸಿಕೊಟ್ಟಂತಹ ನನ್ನ ಚಿಕ್ಕಮ್ಮ, ನಿನ್ನ ತಾಯಿ ಕೈಕಾ ಮಾತೆಯವರು ಕ್ಷೇಮದಿಂದಿರುವರೆ ಭರತ. ಕ್ಷೇಮ ಕ್ಷೇಮ, ಅವರ ಕ್ಷೇಮಕ್ಕೇನು ಕೊರತೆ ಅಣ್ಣ. ಶಾಂತನಾಗು ಸಹೋದರ. ಭರತ ಅಣ್ಣ, ಈಗ ಹೇಳು, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕಟುವಾಂಗ ಎಂಬ ಹೆಸರಿನಿದ್ದವರು ಪುಷ್ಪರಥ ಎಂಬ ಅನ್ವರ್ಥ ನಾಮವನ್ನು ಪಡೆದು ಹಿಂದೆ ದೇವಾಸುರರ ಯುದ್ಧದಲ್ಲಿ ದೇವತೆಗಳೊಡನೆ ಸರಿಸಮನಾಗಿ ದಶ ದಿಕ್ಕುಗಳಿಗೂ ಏಕರಚಿತನಾಗಿ ರಥವನ್ನು ನಡೆಯಿಸಿ ದೇವಾಸುರರ ಯುದ್ಧದಲ್ಲಿ ದೇವತೆಗಳಿಗೆ ಜಯವನ್ನು ತಂದುಕೊಟ್ಟು ದೇವತೆಗಳಿಂದ ದಶರಥ ಎಂದು ಬಿರುದನ್ನು ಪಡೆದ ನಮ್ಮ ಪೂಜ್ಯ ತಂದೆಯವರು ಕ್ಷೇಮದಿಂದಿರುವರೆ ಭರತ. ಅಣ್ಣ, ಎಲ್ಲರ ಕ್ಷೇಮಕ್ಕೂ ಅಂಜವಾಯಿತಣ್ಣ, ಅಂಜವಾಯಿತು. ಏಕೆ? ಏನಾಯಿತು? ಬೇಗನೆ ಹೇಳು ಭರತ. ಅಣ್ಣ, ನೀಚ ಕೈಕೆಯು ಮಾಡಿದ ಅಪರಾಧಕ್ಕಾಗಿ ನೀವು ಕಾಡಿಗೆ ಹೊರಟರು. ನಿಮ್ಮನ್ನೇ ಅತ್ತಿಗೆ ಲಕ್ಷ್ಮಣನು ನಿಮ್ಮನ್ನೇ ಹಿಂಬಾಲಿಸಿದರು. ತಂದೆಯವರು ನಿಮ್ಮನ್ನು ಬಿಟ್ಟಿರಲಾರದೆ ವಿರಹ ವೇದನೆಯಿಂದ ತಂದೆಯವರು ನಿಮ್ಮನ್ನಗಲಿದ ನೋವಿನಿಂದಲೇ ಸ್ವರ್ಗಸ್ಥರಾದರಣ್ಣ. ನಿಜ ಶೋಕಕ್ಕೆ ಮನು ಗುರಿ ಮಾಡುತ್ತೇ ನಿಜ ಶೋಕಕ್ಕೆ ಮನು ಗುರಿ ಮಾಡುತ್ತೇ ನಿಜ ಶೋಕಕ್ಕೆ ಮನು ಗುರಿ ಮಾಡುತ್ತೆ ಪರಲೋಕವನ್ನು ಸೇರಿದೆಯ ಜನಕ ಜನಕ, ಕಡೆಗೂ ನನಗುಂಟಾದ ವನವಾಸದಿಂದೊದಗಿದ ದುಃಖದಿಂದಲೇ ಮೃತರಾದಿರ. ಹೇ ತಂದೆ, ಇದು ಸ್ವರ್ಗದಲ್ಲಿರುವ ನಿಮಗೆ ಇಲ್ಲಿಂದಲೇ ಈ ನತದೃಷ್ಟರ ಪ್ರಣಾಮಗಳು. ಜನಕ, ನಿಮ್ಮ ಬಾಯಲ್ಲಿ ಯಾವಾಗಲೂ ರಾಮ 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 ಎಂಬ ಶಬ್ದವೇ ಬರುತ್ತಿತ್ತಲ್ಲ. ಇನ್ನು ಮುಂದೆ ಈ ನಿರ್ಭಾಗ್ಯನನ್ನು ರಾಮ ರಾಮ ಎಂಬುದಾಗಿ ಕರೆಯುವರಾರು?
ದೈವಕ್ಕೆ ಸಹನೆ ಇಲ್ಲದೆ ಹೋಯಿತು, ದೈವಕ್ಕೆ ಸಹನೆ ಇಲ್ಲದೆ ಹೋಯಿತು. ಭರತ, ಅಣ್ಣ, ನೀನೇ ಪುಣ್ಯಶಾಲಿಯಪ್ಪ. ಜನಕನ ಅಂತಿಮ ಕಾಲದಲ್ಲಿ ಅವರ ಬಳಿಯಲ್ಲಿದ್ದು ಅವರ ಸೇವೆಯನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವೆ. ಅಣ್ಣ, ಈ ಪಾಪಿಗೆ ಅಂತಹ ಭಾಗ್ಯವು ದೊರೆಯದೇ ಹೋಯಿತಲ್ಲ ಭರತ, ಅಣ್ಣ. ದೊರೆಯದೇ ಹೋಯಿತಲ್ಲ. ಅಣ್ಣ, ನಿನಗಿಲ್ಲದ ಭಾಗ್ಯ ನಮಗೂ ದೊರೆಯಲಿಲ್ಲವಣ್ಣ. ಏನು ಅಣ್ಣ, ಜನಕನ ಪ್ರಾಣೋತ್ಕ್ರಮಣ ಕಾಲದಲ್ಲಿ ನೀವೂ ಸಹ ಬಳಿಯಲ್ಲಿರಲಿಲ್ಲವೇ? ಇರಲಿಲ್ಲವಣ್ಣ, ಅಯ್ಯೋ ವಿಜಯ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬಹುಕಾಲ ಮಕ್ಕಳಿಲ್ಲದೆ ನಂತರದಲ್ಲಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಯಾಗದ ಫಲವಾಗಿ 4 ಜನ ಕೆಚ್ಚದೆಯ ವೀರ ಪುತ್ರರನ್ನು ಪಡೆದಿದ್ದರೂ ಸಹ ನಿಮ್ಮ ಮರಣ ಕಾಲದಲ್ಲಿ ನಿಮ್ಮ ಬಾಯಿಗೆ ಒಂದು ತೊಟ್ಟು ಗಂಗೋದಕವನ್ನು ಬಿಡಲು ನಮಗೆ ಯಾರಿಗೂ ಲಭ್ಯವಿಲ್ಲದೆ ಹೋಯಿತೆ. ನಮಗೆ ಯಾರಿಗೂ ಲಭ್ಯವಿಲ್ಲದೆ. ನಾವೆಂತಹ ನಿರ್ಭಾಗ್ಯ ಪುತ್ರರು, ನಾವೆಂತಹ ನಿರ್ಭಾಗ್ಯ ಪುತ್ರರು. ಗತಂ ನಶೋಚಿಯೇತ್ ಪ್ರಾಜ್ಞ, ಗತಂ ನಶೋಚಿಯೇತ್ ಪ್ರಾಜ್ಞ. ಕಳೆದು ಹೋದದ್ದನ್ನು ಚಿಂತಿಸಿ ಫಲವಿಲ್ಲ ಭರತ. ಅಣ್ಣ, ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ಆದ್ದರಿಂದ ನೀನೀಗಲೇ ಅಯೋಧ್ಯೆಗೆ ಹಿಂತಿರುಗಿ ಹೋಗಿ ಪಟ್ಟಾಭಿಷಿಕ್ತನಾಗಿ ಪ್ರಜೆಗಳನ್ನು ಮಾತೆಯವರನ್ನು ಸುಖದಿಂದ ನೋಡಿಕೊಂಡು ಸತ್ಯ ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡು. ಹೋಗು ಭರತ. ಅಣ್ಣ, ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನು ಇರಲಾರೆ. ನೀವು ಪಟ್ಟಣಕ್ಕೆ ಬಂದು ಅಯೋಧ್ಯೆಗೆ ಪಟ್ಟಾಭಿಷಕ್ತರಾದರೆ ನಮಗೂ ಮಾತೆಯವರಿಗೂ ಪುರಜನರಿಗೂ ಸಂತೋಷವನ್ನು ಉಂಟು ಮಾಡು. ಬಾ ಅಣ್ಣ, ಅಯೋಧ್ಯೆಗೆ ಹೋಗೋಣ. ಬಾ ಅಣ್ಣ. ಭರತ, ಅಣ್ಣ, ನಿನ್ನ ಸೋದರ ಪ್ರೇಮವು ಬಹಳ ಅಗಾಧವಾದುದು ಭರತ. ಆದರೇನು ಮಾಡುವುದು? ಮಾತೆಯ ಆಜ್ಞೆಯ ಪ್ರಕಾರ ನನಗೆ ವನವಾಸ, ನಿನಗೆ ಪಟ್ಟಾಭಿಷೇಕ. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿರುವೆನು. ಅದು ಅಲ್ಲದೆ ನಿನ್ನ ಭಾಗಕ್ಕೆ ಬಂದ ಸಿಂಹಾಸನವನ್ನು ನಾನು ಏರುವುದಾದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗುವುದಿಲ್ಲವೇ ಭರತ? ಯೋಚಿಸಿ ನೋಡು. ನಮ್ಮ ತಾತ ತಂದೆಯರ ಆಸ್ತಿ ರಾಜ್ಯ ಅದನ್ನು ನಾನಾಗೇ ನಿನಗೆ ಸಂತೋಷವಾಗಿ ಬಿಟ್ಟು ಕೊಡುತ್ತಿರುವಾಗ ದತ್ತಾಪಹಾರ ದೋಷ ಎಲ್ಲಿಂದ ಬರಬೇಕಣ್ಣ? ಭರತ, ಭರತ, ನಿನ್ನ ಭಾವನೆಯು ಅಭಿನಂದನೀಯವೇ ಸರಿ. ಆದರೆ 14 ವರ್ಷಗಳ ಕಾಲ ವನವಾಸಿಯಾಗುವೆನೆಂತಲೂ ಪುರಪ್ರವೇಶ ಮಾಡುವುದಿಲ್ಲವೆಂತಲೂ ತಂದೆಗೆ ವಾಗ್ದಾನ ಮಾಡಿ ಬಂದಿರುವ ನಾನು, ತಂದೆಯವರು ಸ್ವರ್ಗಸ್ಥರಾದ ಕೂಡಲೇ ಪಟ್ಟಣಕ್ಕೆ ಹಿಂತಿರುಗಿ ಸಿಂಹಾಸನವನ್ನು ಏರುವುದಾದರೆ ನಾನೆಂತಹ ಪಿತೃದ್ರೋಹಿಯು, ಧರ್ಮಘಾತುಕನಾಗುವೆನೆಂಬುದನ್ನು ನೀನೇ ಆಲೋಚಿಸು ಭರತ, ನೀನೇ ಆಲೋಚಿಸು. ಅಣ್ಣ, ನಾನು ಸಿಂಹಾಸನವನ್ನು ರಾಜ್ಯವನ್ನು ಎಂದಿಗೂ ಆಸೆಪಟ್ಟವನಲ್ಲ. ನಿಮ್ಮ ಸೇವಾ ಭಾಗ್ಯವನ್ನು ಮಾತ್ರ ನಾನು ಆಸೆಪಟ್ಟೆ. ಅಣ್ಣ, ನನಗೆ ಒಂದು ಲವಲೇಶವೂ ಇಷ್ಟವಿಲ್ಲ ನೀವು ಬಂದು ಅಯೋಧ್ಯೆಗೆ ಪಟ್ಟಾಭಿಷಕ್ತರಾಗಿ. ಅಣ್ಣ, ಭರತ, ಅಣ್ಣ, ಭರತ, ಅಣ್ಣ, ನನ್ನದೊಂದು ಕೋರಿಕೆ. ಅಣ್ಣ, ನನ್ನದೊಂದು ಕೋರಿಕೆ ಇರುವುದು. ಅಣ್ಣ, ಅದೇನು ಹೇಳು ಭರತ. ಅಣ್ಣ, ನೀವು ನಿಮ್ಮ ಪಾದಕವನ್ನು ನನಗೆ ಅನುಗ್ರಹಿಸಿದರೆ ಅವುಗಳನ್ನು ತೆಗೆದುಕೊಂಡು ಹೋಗಿ ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನೆಪಪಾತ್ರಕ್ಕೆ ನಾನು ರಾಜ್ಯವನ್ನು ಆಳುವೆನು. ನೀವು 14 ವರ್ಷ ವನವಾಸವನ್ನು ಮುಗಿದ ಬಳಿಕ ನನಗೆ ದರ್ಶನ ಭಾಗ್ಯವನ್ನು ಕೊಡಬೇಕು. 14 ವರ್ಷ ಮುಗಿದ ಬಳಿಕ ನೀವು ದರ್ಶನ ಭಾಗ್ಯವನ್ನು ಕೊಡದೆ ಹೋದರೆ ಈ ದೇಹವನ್ನು ಅಗ್ನಿಯಲ್ಲಿ ಈಡಾಡುವೆನು. ಇದಕ್ಕೆ ನಿಮ್ಮ ಪಾದವೇ ಸಾಕ್ಷಿ. ಅಣ್ಣ, ಭರತ, ಅಣ್ಣ, ಅಪಾರ ಭ್ರಾತೃ ಭಕ್ತಿಯುಳ್ಳ ನೀವಲ್ಲವೇ ಸಹಜಾತ ಧರ್ಮವನ್ನು ಈ ಜಗತ್ತಿಗೆ ಪ್ರತ್ಯಕ್ಷಗೊಳಿಸಿದ ಪರಮ ಗುಣಶಾಲಿಗಳು. ನಿಮ್ಮನ್ನು ಪುತ್ರರನ್ನಾಗಿ ಪಡೆದ ಆ ನಮ್ಮ ಜನಕನೇ ಪುಣ್ಯಶಾಲಿ. ನಿಮ್ಮನ್ನು ಸಹೋದರರನ್ನಾಗಿ ಪಡೆದ ನಾನೇ ಭಾಗ್ಯಶಾಲಿಯು. ಭರತ, ಅಣ್ಣ,
ನನಗೀಗ ಬಹಳ ಸಂತೋಷವಾಯಿತು ಭರತ, ನನಗೀಗ ಬಹಳ ಸಂತೋಷವಾಯಿತು. ಇದು ನಿನ್ನೆಸದಂತೆಯೇ ಪಾದುಕೆಗಳನ್ನು ತೆಗೆದುಕೋ. ತೆಗೆದುಕೋ ಭರತ. ತನ್ನೊಡಲ ತಾಪವನ್ನು ತಡೆದನಿತು ತವಕದಿಂ ಬೆಳೆಸಿದ ತಾಯಿಗೆ ಭಾಗ್ಯವಿಲ್ಲ. ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗೈದ ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗೈದ ಮುನಿ ಜನರ ಪಾಲಿಗೂ ಈ ಪುಣ್ಯವಿಲ್ಲ. ರಾಮ ಸಹಜದಿಂ ಶ್ರೀರಾಮ ಸಹಜರಾಗಿ ಜನಿಸಿ ಸಹಜದಿಂ ಶ್ರೀರಾಮ ಸಹಜರಾಗಿ ಜನಿಸಿ ಸಹಕರಿಸಿದ ಮಗು ಈ ಪುಣ್ಯವಿಲ್ಲ. ಕಾಡು ಮರದಿಂ ಕಡಿದು ಕಾಲಿನಿಂದುಳಿದು ಕಾಡು ಮರದಿಂ ಕಡಿದು ಕಾಲಿನಿಂದುಳಿದು ಪಾಡು ಪಡುತ್ತಿದ್ದರೋ ನಾಡಿ ನೊಡೆತನವ ಕೈಗೊಂಡು ರಾರಾಜಿಸುವ ಈ ಜೋಡಿಗೊದಗಿದ ಪುಣ್ಯ ಅನ್ಯರಿಗಿಲ್ಲ, ಯಮಗಿಲ್ಲ, ಪುರಜನರಿಗಿಲ್ಲ. ಜನಗದಿ ಜಗದೀ ಅಣ್ಣ ಭರತ, ಈ ಪಾದುಕೆಗಳು ನಿನಗಿಲ್ಲದಿರುವಾಗ ಈ ಕಾಡಿನಲ್ಲಿ ನಿನಗೆ ಕಲ್ಲು ಮುಳ್ಳುಗಳು ತೋಕಿಸಬಾರದೆಂದು ಈ ಪುಷ್ಪವನ್ನು ನಿನಗೆ ಅರ್ಪಿಸುವನು. ಇನ್ನು ಮುಂದೆ ಈ ಪುಷ್ಪಗಳೇ ನಿನಗೆ ಹೂಮಾಲೆ. ಇದರ ಮೇಲೆ ನಿನಗೆ ಕಾಡಿನಲ್ಲಿ ಯಾವುದು ತೊಂದರೆಯಾಗಬಾರದು ಅಣ್ಣ. ಲಕ್ಷ್ಮಣ, ಪಾವನ ಪರಂಧಾಮ ಶ್ರೀರಾಮ ಪಾವನ ಪರಂಧಾಮ ಶ್ರೀರಾಮ ರಘುವಂಶ ಸೋಮ ಇನಮಣಿ ಲಲಾಮ ರಘುವಂಶ ಸೋಮ ಇನಮಣಿ ಲಲಾಮ ಭಕ್ತನ ಪರಂಧಾಮ ಶ್ರೀರಾಮ ಭಕ್ತರ ಕಾಯುವ ಜಲನಿಧಿ ಸೋಮ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಸೀತಾರಾಮ ಪವನ ಪರಂಧಾಮ ಶ್ರೀ
ಲಕ್ಷ್ಮಣ, ಅಣ್ಣ ನೋಡಿದೆಯಾ ಭರತನ ಭ್ರಾತೃ ವಾತ್ಸಲ್ಯವನ್ನು? ಅಣ್ಣ, ಭರತದ ಭ್ರಾತೃವಾತ್ಸಲ್ಯವನ್ನು ಅರಿಯದೆ ನಾನಾಡಿದ ನುಡಿಗಳನ್ನು ಮನ್ನಿಸು ಅಣ್ಣ. ಲಕ್ಷ್ಮಣ, ಅಣ್ಣ, ಸೀತಾ, ಸ್ವಾಮಿ, ನಾವಿರುವ ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಾಗಿರುವುದು. ಆದ್ದರಿಂದ ಪುರನಿವಾಸಿಗಳು ನಮಗೆ ಬಂದು ಆಗಾಗ್ಗೆ ತೊಂದರೆ ಉಂಟು ಮಾಡುವರು. ನಾವಿನ್ನು ಮುಂದೆ ದಂಡಕಾರಣ್ಯವನ್ನು ಕುರಿತು ಪ್ರಯಾಣ ಮಾಡೋಣ. ಹಾಗೆ ಆಗಲಿ ಸ್ವಾಮಿ. ನಡೆಯಿರಿ.